ಆಧ್ಯಾತ್ಮ ಸಂಪತ್ತು ಭೌತಿಕ ಆಸ್ತಿಗಿಂತ ಶ್ರೇಷ್ಠ. ಶ್ರೀರಾಂಭಾಪುರಿ ಜಗದ್ಗುರುಗಳು. ತಾವರೆಕೆರೆ ಶಿಲಾಮಠದಲ್ಲಿ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳ 128ನೇ ಜಯಂತಿ ವೈಭವ. ಸಂತಸ, ಶಾಂತಿ ಮತ್ತು ಸಾರ್ಥಕ ಬದುಕಿಗೆ ಆಧ್ಯಾತ್ಮದ ಅರಿವು ಅಗತ್ಯವಾಗಿದ್ದು, ಭೌತಿಕ ಆಸ್ತಿಗಿಂತ ಆಧ್ಯಾತ್ಮ ಸಂಪತ್ತು ಶ್ರೇಷ್ಠವೆಂದು ಬಾಳೆಹೊನ್ನೂರಿನ ಶ್ರೀರಾಂಭಾಪುರಿ ಪೀಠದ ಜಗದ್ಗುರು ಡಾ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಅಭಿಪ್ರಾಯಪಟ್ಟರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಶಿಲಾಮಠದಲ್ಲಿ ಗುರುವಾರ ಆಯೋಜಿಸಿದ್ದ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳ 128ನೇ ಜನ್ಮದಿನೋತ್ಸವ ಹಾಗೂ ಧಾರ್ಮಿಕ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ನಮಗೆ ಹೇಗೆ ಸುಖ ಸಂತೋಷ ಬೇಕೋ ಅದೇ ರೀತಿಯಲ್ಲಿ ಇತರರಿಗೂ ಬಯಸುವುದೇ ನಿಜವಾದ ಧರ್ಮ. ಒಳ್ಳೆಯ ಹೆಸರು ಹಣಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತದೆ. ಸುಳ್ಳಿಗೆ ಹಲವು ದಾರಿಗಳಿದ್ರೂ ಸತ್ಯಕ್ಕೆ ಒಂದೇ ದಾರಿ ಎಂದು ಹೇಳಿದರು. ವೀರಶೈವ ಧರ್ಮದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಬೋಧಿಸಿದ ಮೌಲ್ಯಗಳನ್ನು ಸ್ಮರಿಸಿದ ಅವರು, ಕೈಲಾಸಕ್ಕಿಂತ ಕಾಯಕ, ಧರ್ಮಕ್ಕಿಂತ ದಯೆ, ಅರಿವಿಗಿಂತ ಆಚಾರ, ಅಧಿಕಾರಕ್ಕಿಂತ ಅಭಿಮಾನ ಹಾಗೂ ಭೌತಿಕ ಆಸ್ತಿಗಿಂತ ಆರೋಗ್ಯ ಮುಖ್ಯ ಎಂದು ತಿಳಿಸಿದರು. ತಾವರೆಕೆರೆ ಶಿಲಾಮಠದ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ತಪಸ್ವಿಗಳಾಗಿ ಸಮಾಜಕ್ಕೆ ದಿಕ್ಕು ತೋರಿದ ಮಹನೀಯರಾಗಿದ್ದು, ಸಹನೆ ಮತ್ತು ಶಾಂತಿಯ ಸಂದೇಶ ಸಾರಿದ ದೈವ ಸಂಭೂತರಾಗಿದ್ದರು ಎಂದು ತಿಳಿಸಿದರು. ನಂತರ ಯಡಿಯೂರು ಕ್ಷೇತ್ರದ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ವೀರಶೈವ ಧರ್ಮವು ಸಕಲರ ಒಳಿತನ್ನೇ ಬಯಸುತ್ತದೆ. ಸತ್ಯ ಹೇಳು, ಧರ್ಮದಂತೆ ನಡೆ ಎಂಬ ಸಂದೇಶವನ್ನ ಶಾಸ್ತ್ರ ಸಾರಿದ್ರು. ಇಂದಿನ ಸಮಾಜದಲ್ಲಿ ಸುಳ್ಳು ಮತ್ತು ಮೋಸ ಹೆಚ್ಚಾಗಿದೆ. ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರು ಅಧರ್ಮದ ವಿರುದ್ಧ ಹೋರಾಡಿ ಸತ್ಯ ಸಂಸ್ಕೃತಿಯನ್ನ ಬೆಳೆಸಿದವರು ಎಂದರು. ಬೆಳಕಿ ಹಿರೇಮಠದ ರಾಜೋಟೇಶ್ವರ ಶಿವಾಚಾರ್ಯರು ಮಾತನಾಡಿ, ಭಕ್ತನ ಹೃದಯವೇ ಭಗವಂತನಿಗಿರುವ ಗುಡಿ. ಹೃದಯ ಭೂಮಿಯಲ್ಲಿರುವ ಶಿವಜ್ಞಾನ ಎಂಬ ಬೀಜ ಬಿತ್ತಿ ಸಂಸ್ಕಾರ ನೀಡಿದ ಕೀರ್ತಿ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಸಮಾರಂಭ ಉದ್ಘಾಟಿಸಿದ ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮಾತನಾಡಿ, ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರು ಸರಳ ಸಜ್ಜನಿಕೆಯ ಸಿದ್ಧ ಪುರುಷರಾಗಿದ್ದು, ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸಿ ಸನ್ಮಾರ್ಗದರ್ಶನ ನೀಡಿದ ಮಹನೀಯರು. ಮಠ ಮಾನ್ಯಗಳು ಸಮಾಜದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಹಿರೇಕೋಗಲೂರಿನ ಶ್ರೀಮತಿ ಹಾಲಮ್ಮ ರಚಿಸಿರುವ ಗುರು ಕಾರುಣ್ಯದ ಬೆಳಕು ಕಿರುಹೊತ್ತಿಗೆ ಪುಸ್ತಕವನ್ನ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ಇಡೀ ಜಗತ್ತೇ ಭಾರತವನ್ನ ಹಿಂತಿರುಗಿ ನೋಡುವಂತಾಗಿದೆ. ನಮ್ಮ ದೇಶದಲ್ಲಿ ಧರ್ಮ, ಸಂಸ್ಕೃತಿ ಮತ್ತು ಸಂಸ್ಕಾರಗಳಿರುವುದರಿಂದ ಭಾರತ ಸುಭದ್ರ ಹಾಗೂ ಶಾಂತಿಯುತ ರಾಷ್ಟ್ರವಾಗಿ ಬೆಳೆದಿದೆ. ಹಲವಾರು ದೇಶಗಳಲ್ಲಿ ಧರ್ಮಗಳ ನಡುವಿನ ಸಂಘರ್ಷಗಳು ನಡೆಯುತ್ತಿದ್ರೆ, ನಮ್ಮ ದೇಶದಲ್ಲಿ ಸರ್ವ ಧರ್ಮದವರು ಶಾಂತಿಯುತವಾಗಿ ಬದುಕುತ್ತಿದ್ದಾರೆ. ಮಠ ಮಾನ್ಯಗಳು ಮತ್ತು ಸ್ವಾಮೀಜಿಗಳು ಧರ್ಮ ಜಾಗೃತಿ ಮೂಡಿಸುತ್ತಾ ಶಾಂತಿ ಸಂದೇಶ ಸಾರಿಸುತ್ತಾ ಇರುವುದರಿಂದ ಭಾರತ ವಿಶ್ವಕ್ಕೆ ಮಾದರಿಯಾದ ರಾಷ್ಟ್ರವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಾವರೆಕೆರೆಯ ಗಾಯತ್ರಿ ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಭಕ್ತರುಗಳು ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಗದ್ದುಗೆಯಿಂದ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಕುಂಭವನ್ನ ಹೊತ್ತು ಮೆರವಣಿಗೆಯ ಮೂಲಕ ತರಲಾಯಿತು. ಹಾಗೂ ಬೆಂಗಳೂರು ಸ್ವಯಂಭೂ ನೃತ್ಯ ತಂಡದ ವತಿಯಿಂದ ಭರತನಾಟ್ಯ ಪ್ರದರ್ಶನ ವೈಭವದಿಂದ ನಡೆಯಿತು. ಅಲ್ಲದೆ ವಿಸ್ಮಯ ಲೋಕ ಜಾದೂ ಕಾರ್ಯಕ್ರಮ ಪ್ರೇಕ್ಷಕರ ಮನಸೂರೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಎಂಜಿ ಗಂಗಾಧರ ಸ್ವಾಮಿ, ಕಾಂತೇಶ, ಈಶ್ವರಪ್ಪ ಸೇರಿದಂತೆ ಹುಲಿಕೆರೆ, ರಟ್ಟಿಹಳ್ಳಿ, ಶಂಕರ ದೇವರ ಮಠ, ಹುಣಸಘಟ್ಟ, ಮಳಲಿ ಮಠ, ದಿಂಡದಹಳ್ಳಿ, ಕೆಬಿದರಿ, ಬೀರೂರು, ನಂದಿಪುರ, ಸಿದ್ದರಬೆಟ್ಟ, ತೆಂಟಿಕೆರೆ, ನಾಗಲಾಪುರ, ಚಿಕ್ಕ ಕಲ್ಲಬಾಳು, ಕೋಣಂದೂರು, ಚನ್ನಗಿರಿ, ಹಳ್ಳೆ, ಕುದ್ದೂರು, ಗದ್ದಿಗೆ ಹಾಗೂ ಕರ್ಪೂರವಳ್ಳಿ ಮಠದ ಶ್ರೀಗಳು ಪಾಲ್ಗೊಂಡಿದ್ದರು. ತಾವರೆಕೆರೆ ಶಿಲಾಮಠದ ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಅನ್ನದಾಸೋಹ ನಡೆಯಿತು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಇಂದಿನ ಕಾಲಮಾನದಲ್ಲಿ ರಂಭಾಪುರಿ ಪೀಠ ಮತ್ತು ಶಿಲಾಮಠ ಪೀಠ ಕ್ಷೇತ್ರ ಏನಿದೆ, ಶತಮಾನಗಳಿಂದ ಧರ್ಮ, ಜ್ಞಾನ ಮತ್ತು ಸೇವೆಯ ಕೇಂದ್ರವಾಗಿ ನಮಗೆ, ನಿಮಗೆ ಮತ್ತು ಸಮಾಜಕ್ಕೆ ಧಾರ್ಮಿಕ
ಮಾರ್ಗದರ್ಶನವನ್ನು ನೀಡುವುದಲ್ಲದೆ ನೈತಿಕ ಮೌಲ್ಯ ಮತ್ತು ನಮಗೆ ಧಾರ್ಮಿಕ ಮೌಲ್ಯಗಳನ್ನು ಹೇಳ್ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಇವತ್ತು ತಾವರೆಕೆರೆ ಶ್ರೀರಾಮಠ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದೆ. ಸಮಾಜದಲ್ಲಿ ಜನರಿಗೆ ಸಾಮಾಜಿಕ ಕ್ರಾಂತಿಯನ್ನೇ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಸರ್ವ ಜನಾಂಗದ ಜನರು ಈ ತಾವರೆಕೆರೆ ಗ್ರಾಮದಲ್ಲಿ ವಾಸ ಮಾಡ್ತಾರೆ. ಅವರು ಕೇವಲ ಒಂದು ವರ್ಗದ ಜನರಿಗೆ ಮಠವನ್ನು ಇದು ಬಳಸ್ತಾರೆ. ಎಲ್ಲ ವರ್ಗದ ಜನರ ಹಿತಾಸಕ್ತಿಗಾಗಿ ಅವರು ಈ ಮಠಾಧೀಶರು ಅವ್ರ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಈ ಮಠದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣೋದಕ್ಕೆ ಸಾಧ್ಯತೆ ಆಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಹಾಗೆಯೇ ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು. ಅವರು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅವರು ಮುಸಲ್ಮಾನ್ ಬಾಂಧವರು ಕೆಲವರು ಗುರುಗಳ ಹತ್ರ ಬಂದರು. ಆಗ ಗುರುಗಳು ನನಗೆ ಹೇಳಿದರು, ಮಸೀದಿ ನಾನು BJP ಅವರು ಮಸೀದಿಗೆ 5 ಲಕ್ಷ ಕೊಡುವಂದರು, ಇನ್ನೊಂದು ಮಸೀದಿಗೆ 3 ಲಕ್ಷ ಕೊಡುವಂದರು. ನಾನು ಗುರುಗಳು ಮಾತು ಅಂತ ಹೇಳಿ ಮಾತನಾಡಿದೆ. ಒಂದು ಮಸೀದಿಗೆ 5 ಲಕ್ಷ, ಒಂದು ಮಸೀದಿಗೆ 3 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಕೆಲಸನೂ ಮಾಡಿಸ್ಕೊಡ್ತೆ. ಅಂದರೆ ಅದರಲ್ಲಿ ಹಿಂದೆ ಗುರುಗಳ ಪಾತ್ರನೂ ಇದೆ. ಹಾಗೆಯೇ ಇನ್ನೂ ಕೆಲವು ದೇವಸ್ಥಾನಗಳ ನಿರ್ಮಾಣಕ್ಕಾಗಿಯೂ ಸಹ ಸಾಕಷ್ಟು ಹಣವನ್ನು ಈ ತಾವರೆಕೆರೆ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಹಾಗೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಸಮುದಾಯ ಭವನಕ್ಕೆ ಸುಮಾರು 5 ಕೋಟಿ ರೂಪಾಯಿಗಳನ್ನು ನಾನು ಮತ್ತು ನಮ್ಮ ರೇಣುಕಾ ಶಿವಾಚಾರ್ಯರು ಮತ್ತು ಪಂಡಿತಾರಾಧ್ಯ ಸ್ವಾಮಿಗಳು ನಾವು ಅದನ್ನು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದೆ. ನಾನು ಶಾಸಕರಿದ್ದಂಥ ಸಂದರ್ಭದಲ್ಲಿ ಬಹಳ ವೇಗವಾಗಿ ಅದು ಬಂತು. ನಂತರದ ದಿನಗಳಲ್ಲಿ ಅದು ಇಲ್ಲಿಗೆ ನಿಂತು. ಅದೇನಾದರೂ ಆ ಸಮುದಾಯ ಭವನ ಈ ಭಾಗದಲ್ಲಿ ಆಗಿದ್ದರೆ ಕೇವಲ ಒಂದು 50,000 ರೂಪಾಯಿಗಳನ್ನು ಕೊಟ್ಟು ಎಲ್ಲರೂ ಸಭೆ ಆ ಜ್ಞಾನವನ್ನು ನಾವು ಬಳಸ್ಕೊಳ್ಬೇಕು. ಜಗತ್ತು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಗುರುಗಳಲ್ಲಿ ಉತ್ತರ ಇದೆ. ಆ ಗುರುಗಳು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಇದೆ. ಸಮಾಜದ ಪರಿವರ್ತನೆ ಮಠಗಳಿಂದ ಮಾತ್ರ ಸಾಧ್ಯ. ಈ ಸಮಾಜದಲ್ಲಿ ಆಗ್ತಕ್ಕಂಥ ಸಮಾಜದ ಪರಿವರ್ತನೆ ಏನಿದೆ ಇದು ಮಠದ ಗುರುಗಳಿಂದ ಮಾತ್ರ ಸಾಧ್ಯ. ಮಠಾಧೀಶರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಹಾಗೆ ಮಠಾಧೀಶಗಳು ಅವರು ತಮಗಾಗಿ ಏನನ್ನು ಬಯಸೋದಿಲ್ಲ, ತಮಗಾಗಿ ಏನನ್ನು ಕೇಳೋದಿಲ್ಲ. ಭಕ್ತರ ಒಳಿತಿಗಾಗಿ ಪ್ರತಿನಿತ್ಯ ಅವರು ಪೂಜೆಯನ್ನು ಮಾಡುವಾಗ ಜಗತ್ ಕಲ್ಯಾಣ ಆಗಲಿ ಅಂತ ಪೂಜೆ ಮಾಡ್ತಾರೆ ಹೊರತು ನಾನು ಹೆಂಡತಿ ಮಕ್ಕಳಿಗೆ, ಯಾಕೆಂದರೆ ಯಾವ ಮಠಾಧೀಶರು ಮದುವೆ ಆಗಿಲ್ಲ, ಅವರೆಲ್ಲ ಬ್ರಹ್ಮಚಾರಿಗಳು. ಅವರ ಉದ್ದೇಶ ಏನಿರ್ತದೆ, ಪ್ರತಿನಿತ್ಯ ಪೂಜೆ ಮಾಡುವ ಸಂದರ್ಭದಲ್ಲಿ ಜಗತ್ತಿಗೆ ಒಳ್ಳೆಯದಾಗಲಿ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ, ನನ್ನ ಭಕ್ತವೃಂದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಶಿವನನ್ನು ಆರಾಧಿಸ್ತಾರೆ. ಅಂತ ಪರಮ ಪೂಜ್ಯರುಗಳ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ನಡೆಯೋಣ ಅಂತೇಳಿ ಹೇಳ್ತಾ ಆ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ನಮಗಳ ಮೇಲೆ ನಿಮಗಳ ಮೇಲೆ ಇರಲಿ ಅಂತೇಳಿ ಹೇಳ್ತಾ ತಾವರೆಕೆರೆ ಶ್ರೀರಾಮಠ ಹೋಗ್ತಾ ಇದೆ. ದಿನೇ ಇದು ಬಡ ರಾಷ್ಟ್ರ ಅಂತ ಕರೀತಿದ್ರು, ಭಿಕ್ಷುಕರ ನಾಡು ಅಂತ ಕರೀತಾ ಇದ್ರು. ಬೇರೆ ಎಲ್ಲ ದೇಶದವರು ನಮ್ಮ ದೇಶಕ್ಕೆ ಸಾಲ ಕೊಡ್ತಿದ್ರು. ಈಗ ನಮ್ಮ ಪರಿಸ್ಥಿತಿ ಏನು ಅಂತಂದ್ರೆ, ಯಾವ್ಯಾವ ದೇಶಗಳು ನಮಗೆ ಸಾಲ ಕೊಟ್ಟಿದ್ರಲ್ಲ 113 ದೇಶ, ಅವ್ರದೆಲ್ಲ ಸಾಲವನ್ನು ತೀರಿಸಿ ಆ ದೇಶಕ್ಕೆ ನಾವು ಸಾಲ ಕೊಡ್ತಿದ್ದೀವಿ. ಈಗ ಅಷ್ಟು ಶ್ರೀಮಂತರು ನಾವು. ಇದಕ್ಕೆ ಕಾರಣ ಈ ಧರ್ಮದ ಸಂಸ್ಕೃತಿ ವಿಶೇಷ. ಒಟ್ಟಾಗಿ ಬದುಕ್ತಾ ಇದ್ದೀವಿ, ಒಟ್ಟಾಗಿ ಬಾಳ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಈ ರೀತಿ ಸಾಧು ಸಂತರು ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ಇರಲಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ತಂತ್ರಗಳಲ್ಲಿ ವಿಶೇಷವಾದಂತಹ ಜ್ಞಾನವನ್ನು ಪಡೆದು ಜನ ಕಲ್ಯಾಣಕ್ಕಾಗಿ ಅದನ್ನು ಬಳಸಿದಂಥ ಲಿಂಗೈಕ್ಯ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರ 128ನೇ ವರ್ಷದ ಜನ್ಮ ದಿನೋತ್ಸವ ತಾವರೆಕೆರೆ ಮಠದ ಪರಿಸರದಲ್ಲಿ ನಡೀತಾ ಇರುವಂಥದ್ದು ಈ ಗ್ರಾಮದ ಭಕ್ತರಿಗಷ್ಟೇ ಅಲ್ಲ,
ರಂಭಾಪುರಿ ಪರಮಾಚಾರ್ಯರ ಆಶೀರ್ವಾದದಿಂದ ಅವರಿಗೆ ಆ ಸಿದ್ಧಿ ಪ್ರಾಪ್ತವಾಗಿ ಯಾರೇ ಏನಾದರೂ ಅಂದ್ರೆ ಆಡಿದಂಥ ಮಾತು ಯಾವತ್ತೂ ಕೂಡ ಸುಳ್ಳು ಆಗ್ತಾ ಇರಲಿಲ್ಲ. ಅದನ್ನು ಅವರು ಸ್ವಾರ್ಥಕ್ಕಾಗಿ ಏನಾದರೂ ಬಳಸಿಕೊಂಡಿದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದಾಗಿತ್ತು. ಆದರೆ ಅಂಥ ಯಾವುದೇ ಭಾವನೆಗಳನ್ನು ಹೊಂದದೆ ಜನಹಿತಕ್ಕಾಗಿ ಭಕ್ತಿಯಿಂದ ಬಂದಂಥ ಜನರ ಕಷ್ಟ ಕಾರ್ಪಣ್ಯಗಳನ್ನು ನೋವುಗಳನ್ನು ಪರಿಹರಿಸಲಿಕ್ಕೆ ಅವರು ಕಲಿತಂಥ ವಿದ್ಯೆಯನ್ನು ವಿನಿಯೋಗ ಮಾಡಿದರು ಅನ್ನುವಂಥ ಸತ್ಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಅಂಥ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರ 128ನೇ ವರ್ಷದ ಜನ್ಮ ದಿನೋತ್ಸವ ಈ ಮಠದಲ್ಲಿ ಆಚರಿಸೋದರ ಮೂಲಕ ತಾವರೆಕೆರೆ ಶಿಲಾಮಠದ ಯಡಿಯೂರು ಕ್ಷೇತ್ರದ ಶ್ರೀ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ತಮ್ಮನ್ನು ಅನುಗ್ರಹಿಸಿದಂಥ ಗುರುವಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿರುವಂಥದ್ದು ಬಹುದೊಡ್ಡ ಕಾರ್ಯ. ಇವತ್ತು ಯಾರಿಂದ ಏನಾದರೂ ನಾವು ಉಪಕಾರವನ್ನು ಪಡೆದುಕೊಂಡಾಗ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕಾದದ್ದು ಅವಶ್ಯಕ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಗೊಂಡೇದಹಳ್ಳಿಯಿಂದ ಶ್ರೀ ರೇಣುಕ ಶಿವಾಚಾರ್ಯ ಸ್ವಾಮಿಗಳನ್ನು ಕರೆತಂದು ಶಿಲಾಮಠದ ಮುಂದಿನ ಉತ್ತರಾಧಿಕಾರಿಗಳನ್ನಾಗಿ ನಿಯುಕ್ತಿ ಮಾಡಿ ಆಶೀರ್ವಾದ ಮಾಡಿದಂಥ ಕೀರ್ತಿ ಶ್ರೇಯಸ್ಸು ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರಿಗೆ ಆ ಗೌರವ ಸಲ್ತಾ ಇದೆ.